ಹಾಯ್ ಫ್ರೆಂಡ್ಸ್, ನಿಮ್ಮೆಲ್ಲರಿಗೂ ತಮ್ಮಗ್ನ ಬರ್ಡ್ಸ್ ಚಾನಲ್ಗೆ ಸ್ವಾಗತ. ನಾನು ಇವತ್ತು ಏನು ಟಾಪಿಕ್ ತೊಗೊಂಬಂದಿದ್ದೀನಿ ಅಂದರೆ, ನಿಮ್ಮ ಡಾಗ್ನ ಹೆಂಗೆ ಟ್ರೈನ್ ಮಾಡೋದು. ಮನೇಲೆ ಕುತ್ಕೋಬೇಕು, ಜಂಪ್ ಮಾಡೋದು. ಫಸ್ಟ್ ಇವತ್ತು ಏನು ಹೇಳ್ಕೊಡ್ತೀನಿ ಅಂದರೆ, ಕುತ್ಕೋ ಅಂದರೆ ನಿಮ್ಮ ಡಾಗ್ ಕುತ್ಕೋಬೇಕು. ಆದರೆ ಹೆಂಗೆ ಟ್ರೈನ್ ಮಾಡೋದು ಅಂತ ನೋಡೋಣ. ಇದು ನೋಡ್ಬೋದು, ನನ್ನ ತಮ್ಮನೂ ವಿಡಿಯೋ ಮಾಡೋಕ್ಕೆ ನಿಲ್ತೀನಿ ಅಂತ ಹೇಳ್ಬಿಟ್ಟು ಇಲ್ಲಿ ನಿಂತ್ಬಿಟ್ಟಿದ್ದಾನೆ. ಹಾಯ್. ಅವನಿಗೂ ನಾನು ವೀಡಿಯೋ ಮಾಡಬೇಕಾದ್ರೆ ನಿಲ್ಲಬೇಕು ಅಥವಾ ಅವನು ಸ್ವಲ್ಪ ವೀಡಿಯೋಸ್ ಮಾಡಬೇಕು ಅಂತ ಅವನಿಗೂ ಆಸೆ ಇವಾಗಿಂದನೇ. ನಾವು ಮಾಡಿಸ್ತಿದ್ದೀವಿ ಅಂದರೆ ಅಪ್ಲೋಡ್ ಮಾಡ್ತಿಲ್ಲ ಇನ್ನು. ಅವನಿಗೆಲ್ಲ ಕರೆಕ್ಟಾಗಿ ಇದಾಗಲಿ, ಟ್ರೈನ್ ಆಗಲಿ, ಸ್ವಲ್ಪ ಇನ್ನೇ ಮಾತಾಡೋದು ಅಂತಲ್ಲ. ಇವಾಗ ಡೈರೆಕ್ಟ್ ಟಾಪಿಕ್ಗೆ ಬಂದ್ಬಿಡ್ತೀನಿ. ಈ ಥರ ಕುತ್ಕೋಬೇಕು, ನಿಂತ್ಕೋಬೇಕು. ಅದು ಸುಲಭ ಅಲ್ಲ. ನೀವು 1.5 ಮಂತ್ ಆಗುತ್ತೆ. ಡೈಲಿ ದಿನಕ್ಕೆ 2 ಅವರ್ ಸ್ಪೆಂಡ್ ಮಾಡಬೇಕು. ಮಾರ್ನಿಂಗ್ 1 ಟೈಮ್ ವಾಕಿಂಗ್ ಎಲ್ಲ ಕರ್ಕೊಂಡು ಬಂದಮೇಲೆ 1 ಅವರ್, ಈವ್ನಿಂಗ್ 1 ಅವರ್. ಏನಿಲ್ಲ ಫ್ರೆಂಡ್ಸ್, ಈಸಿ. ಅದಕ್ಕೆ ಇಷ್ಟ ಆಗಿರೋದು ನಾನು ಬಂದ್ಬಿಟ್ಟು ಬಿಸ್ಕೆಟ್ ನೋಡ್ರಿ ಹಿಂಗೆ ನೋಡ್ತಾ ಇದ್ದಾಳೆ. ಒಂದು ಪ್ಯಾಕೆಟ್ ತಂದು ಇಟ್ಬಿಟ್ಟಿದ್ದಾರೆ ನಮ್ಮ ಪಪ್ಪ ಅವಳಿಗೋಸ್ಕರ. ಚಲಿ ಸಿಟ್ ಕುತ್ರೆ ಕೊಡೋದು. ಸರಿ ಸಿಟ್ ನೋಡ್ರಿ ಹಿಂಗೆ ಕುತ್ಕೊಂಡು ಹಂಗೆ ಹೇಳ್ಬಿಟ್ಟು ಹಿಂಗೆ ಹಾಕ್ಬೇಕು. ಇಲ್ಲಿ ಚಲಿ ಸಿಟ್ ಚಾರ್ಲಿ ಸಿಟ್ ಓಯ್ ಸಿಟ್ ಕುತ್ಕೋ ಚಾರ್ಲಿ ಸಿಟ್ ಕುತ್ಕೊಂಡೆ ಕೊಡೋದು. ಕುತ್ಕೋ ಚಾರ್ಲಿ ತಗೊಳ್ಳೆ. ಸಿಟ್ ಕುತ್ಕೊಂಡೆ ಕೊಡ್ತೀನಿ. ಕುತ್ಕೋ ಸಿಟ್ ನೋಡಿ ಕುತ್ಕೊಂಡು ಹಂಗೆ ಹೇಳಬೇಕು. ಅವಾಗ ಇದಾಗುತ್ತೆ. ಆಮೇಲೆ ಅವಳು ಬಂದು ಜಂಪು ಮಾಡ್ತಾಳೆ. ನಾನಂದರೆ ಜಂಪ್ ಈ ಥರನು. ಫಸ್ಟ್ ಸಿಟ್, ಅದು ಟ್ರೈನಿಂಗ್ ಕೊಡೋಣ. ಕುತ್ಕೋ ಚಾರ್ಲಿ ಸಿಟ್ ಕುತ್ರೆ ಕೊಡೋದು. ಸಿಟ್ ಬಂದ್ಬಿಟ್ಟು ಈ ಥರ ಕೊಡೋದು. ನಾನು ಬಂದ್ಬಿಟ್ಟು ಈ ಥರ ಹಾಫ್ ಮಾಡಿಬಿಟ್ಟು ಈ ಥರ ಸ್ಮಾಲ್ ಬೈಟ್ಸ್. ಅವಾಗ ಅದಕ್ಕೆ ಇದಾಗುತ್ತೆ. ನೋಡ್ಬೋದು ನಿಮ್ಮ ಕೈಗೆ ಇದು ಮಾಡ್ತೀವಿ. ಸಿಟ್ ಕುತ್ಕೊಂಡೆ ಕೊಡೋದು. ತಗೋ. ಅವ್ರಿಗೆ ಇಷ್ಟ ಆಗಿರೋದು ನಾವು ಕೊಡಬೇಕು. ನೀವು ಬಿಸ್ಕೆಟ್ಸ್ ಕೊಡ್ತೀರಾ ಅಂದರೆ ಡಾಗ್ ಬಿಸ್ಕೆಟು, ಇಲ್ಲ ಈ ಥರ ಬಿಸ್ಕೆಟ್ ನಾವು ನಾರ್ಮಲ್ ಇದ್ರೂ ಬಿಸ್ಕೆಟ್ ಕೊಡ್ತೀನಿ ಅಂದರೆ ನೀವು ಮಾರಿಲೈಟ್ ಅದೇ ತಗೊಳ್ಳಿ. ಅದರಲ್ಲಿ ಅಷ್ಟು ಶುಗರ್ ಇರಲ್ಲ, ಸ್ವೀಟು ಇದೆಲ್ಲ. ನೋಡಿದ್ರಲ್ಲ ಹೆಂಗೆ ಈ ಥರ ಟ್ರೈನಿಂಗ್ ಕೊಡೋದು ಅಂತ. ಇವಾಗ ನೋಡಿ ಚಾರ್ಲಿ ಸಿಟ್ ಚಾರ್ಲಿ ನೋಡಿದ್ರಲ್ಲ ಹಿಂಗೆ ಕುತ್ಕೊಂಡು ಅಷ್ಟೇ. ಅದೆಲ್ಲ ಆ ಥರ ಅದಕ್ಕೆ ಇಷ್ಟ ಆಗಿರೋದು ಕೊಡಬೇಕು. ಅವಾಗ ನಾವು ಹೇಳ್ದಂಗೆ ಕೇಳತ್ತೆ. ಅದೇನು ಅನ್ಕೊಳುತ್ತೆ, ನಾವು ಆ ಥರ ಕುತ್ಕೊಂಡು ಹಿಂಗೆ ಮಾಡಿದ್ರೆ ಏನಾದ್ರು ಕೊಡ್ತಾರೆ, ಅದೇ ಅದಕ್ಕೆ ಮೈಂಡಿಗೆ ಸೆಟ್ ಆಗ್ಬಿಡುತ್ತೆ. ಆಮೇಲೆ ನೆಕ್ಸ್ಟ್ ಇದ್ರದ್ದು ಜಂಪ್ ಅದ್ರದ್ದು ಒಂದು ತೊಗೊಂಡ್ಬರ್ತೀನಿ. ಆಮೇಲೆ ಇದ್ರ ಗ್ರೂಮಿಂಗ್ ಬಗ್ಗೆ ಒಂದು ಸಲ ಹೇಳ್ತೀನಿ. ಹೇರ್ ಫಾಲ್ಸ್ ನೋಡಿ ಇಲ್ಲಿ ಹೆಂಗಾಗ್ತದೆ ಜಾಸ್ತಿ. ಈ ಥರ ಹೇರ್ ಫಾಲ್ಸ್ ಏನಕ್ಕಾಗುತ್ತೆ, ಅವಾಗ ಏನು ಮಾಡಬೇಕು ಅಂತ ಇನ್ನೊಂದು ವೀಡಿಯೋದಲ್ಲಿ ಮಾಡ್ತಾರೋಣ ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ಬಾಯ್.